ದುಬಾರಿ ದುನಿಯಾಕ್ಕೆ ಜನ ಸುಸ್ತು ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳ. ಇತ್ತ ಹೋಟೆಲ್ ತಿಂಡಿಗಳು ದುಬಾರಿ, ಆಟೋ LPG ದರ ಏರಿಕೆ ಪೆಟ್ಟು, ಚಾಲಕರಿಗೆ ಗಾಯದ ಮೇಲೆ ಬರೆ. ಪೆಟ್ರೋಲ್, ಡೀಸೆಲ್, ಗೃಹ ಬಳಕೆಯ ಸಿಲಿಂಡರ್ ದರ ಕೂಡ ಏರಿಕೆಯ ಆತಂಕ. ತೀವ್ರಗೊಂಡ ಬೌರಿಂಗ್ ಗೋಡೆಯ ಕುಸಿತ ಕೇಸ್ನ ಇನ್ವೆಸ್ಟಿಗೇಷನ್. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ತತ್ತರಿಸಿದ್ದ ಹೋಟೆಲ್ಗಳಿಗೆ ಮತ್ತೊಂದು ಪೆಟ್ಟು ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. 19 ಕೆಜಿ ಸಿಲಿಂಡರ್ ದರ 993 ರೂಪಾಯಿಗೆ ಏರಿಕೆಯಾಗಿದೆ. 2161 ರೂಪಾಯಿ ಇದ್ದ ದರ ಈಗ 3154 ರೂಪಾಯಿಗೆ ಏರಿಕೆ ಕಂಡಿದೆ. 5 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ದರ 261 ರೂಪಾಯಿಗೆ ಏರಿಕೆಯಾಗಿದೆ. 554 ರೂಪಾಯಿ ಇದ್ದ ದರ ಈಗ 831 ರೂಪಾಯಿಗೆ ಹೆಚ್ಚಳ ಆಗಿದೆ. ಇಂದಿನಿಂದ ನೂತನ ಬೆಲೆ ಜಾರಿಯಾಗಿದೆ. 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬೆಲೆ ಏರಿಕೆಗೆ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ಉದ್ಯಮವನ್ನ ಮುಚ್ಚೋ ಪರಿಸ್ಥಿತಿಯನ್ನ ಸರ್ಕಾರ ಮಾಡ್ತಿದ್ದಾರೆ. ಸರ್ಕಾರ ಕಳೆದ ತಿಂಗಳು 200 ರೂಪಾಯಿ ಏರಿಕೆ ಮಾಡಿದ್ರು. ಈಗ 1000ದಷ್ಟು ಏರಿಕೆ ಮಾಡಿದ್ದಾರೆ. ಚುನಾವಣೆ ಮುಗಿತಾ ಇದ್ದ ಹಾಗೆ ದರ ಏರಿಕೆ ಮಾಡಿದ್ದಾರೆ. ಇಷ್ಟು ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಯಾವತ್ತೂ ಆಗಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಮತ್ತೆ ಸಿಲಿಂಡರ್ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ನಾವು ಹೇಗೆ ಹೋಟೆಲ್ ಉದ್ಯಮ ನಡೆಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಗ್ಯಾಸ್ ರೇಟ್ ಈಗ ಈಗ 1000 ರೂಪಾಯಿ ಏರಿಕೆ ಆದಂಗೆ ಆಯ್ತಲ್ಲ. ಮಾಮೂಲಿ 12 ಮುಂಚೆ 1600, 1700, 1800 ಸಿಕ್ಕಿತ್ತು. ಆದರೂ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾದರೆ ಏನೋ ವರ್ಕೌಟ್ ಮಾಡ್ತಾ ಇದ್ದೀವಿ. ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಗ್ರಾಹಕರಿಗೆ ದರ ಏರಿಕೆಯ ಬಿಗ್ ಶಾಕ್ ಸಿಕ್ಕಿದೆ. ಹೋಟೆಲ್ ತಿಂಡಿಗಳ ಊಟದ ದರ ಏರಿಕೆಗೆ ಹೋಟೆಲ್ ಅಸೋಸಿಯೇಷನ್ ನಿರ್ಧರಿಸಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡುವುದರಿಂದ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ತಿಳಿಸಿದ್ದಾರೆ. ಎಷ್ಟು ದರ ಏರಿಕೆ ಅನ್ನೋದು ಹೋಟೆಲ್ನವರಿಗೆ ಬಿಟ್ಟಿದ್ದೀವಿ. ಬೆಲೆ ಏರಿಕೆ ಮಾಡೋದೊಂದೇ ನಮಗೆ ಪರಿಹಾರ ಅಲ್ಲ. ಸರ್ಕಾರ ಕೂಡ ಇದನ್ನ ಗಮನ ಹರಿಸಬೇಕು. ಇತಿಹಾಸದಲ್ಲೇ ಇಷ್ಟು ಬೆಲೆ ಏರಿಕೆಯನ್ನ ಯಾರೂ ಮಾಡಿರಲಿಲ್ಲ. ದರ ಇಳಿಕೆ ಮಾಡುವಂತೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಅಂತ PC ರಾವ್ ಹೇಳಿದ್ದಾರೆ. ಖಂಡಿತ ನಮಗೆ ಬೆಳಗ್ಗಾತ ಸುದ್ದಿ ತಿಳಿದೋದಕ್ಕೆ ಬಹುದೊಡ್ಡ ಶಾಕ್ ಆಯಿತು. ಇತಿಹಾಸದಲ್ಲಿ ಇಷ್ಟು ದೊಡ್ಡ ಏರಿಕೆ ಯಾವತ್ತೂ ಆಗಲಿಲ್ಲ ಕಮರ್ಷಿಯಲ್ ಗ್ಯಾಸಿಗೆ. ಇದು ಬಹುದೊಡ್ಡ ಏರಿಕೆ ಮತ್ತು ಸಮಂಜಸವಾದಂಥ ಏರಿಕೆ ಅಲ್ಲ. ಚುನಾವಣೆ ಮುಗಿದೊಡನೆ ಇಷ್ಟು ದೊಡ್ಡ ಆಘಾತಕಾರಿಯಾದ ಸುದ್ದಿ ಕೊಟ್ಟಿರುವುದು ಬಹಳ ಬೇಸರ ತಂದಿದೆ. ನಮ್ಮ ಉದ್ಯಮಕ್ಕೆ ಇದು ದೊಡ್ಡ ಹೊಡೆತ. ಇದರಿಂದ ನಮ್ಮ ಗ್ರಾಹಕರಿಗೂ ಹೊಡೆತ ಆಗ್ತದೆ. ಈ ರೀತಿಯ ಬೆಲೆ ಏರಿಕೆ ಮಾಡಿ ನಮಗೆ ಹೊಡೆತ ಕೊಡುವುದರ ಜೊತೆ ಜನಸಾಮಾನ್ಯರಿಗೂ ತೊಂದರೆ ಕೊಡುವುದು ಬಹುದೊಡ್ಡ ಅವೈಜ್ಞಾನಿಕವಾದ ಮತ್ತು ಅಸಮಂಜಸವಾದ ತೀರ್ಮಾನವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಆಯಿತು, ಹೋಟೆಲ್ ದರ ಏರಿಕೆ ಆಯಿತು. ಈಗ ಆಟೋ LPG ದರದಲ್ಲೂ ಏರಿಕೆ ಕಂಡಿದೆ. 89 ರೂಪಾಯಿಯಿಂದ LPG ದರ ಈಗ 95 ರೂಪಾಯಿ 24 ಪೈಸೆಗೆ ಹೆಚ್ಚಳವಾಗಿದೆ. ಇದು ಆಟೋ ಚಾಲಕರನ್ನ ಕಂಗಾಲಾಗಿಸಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ತಿಂಗಳುಗಳ ಕಾಲ LPG ಸಿಗದೆ ಆಟೋ ಚಾಲಕರು ಪರದಾಟ ನಡೆಸಿದರು. ಹಗಲು ರಾತ್ರಿ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ರು. ಇನ್ನೂ ಕೆಲ ಆಟೋ ಚಾಲಕರು LPG ಸಹವಾಸವೇ ಬೇಡ ಅಂತ ಕೈ ಚೆಲ್ಲಿದ್ರು. ಬದುಕು ಸಾಗಿಸೋದು ದುಸ್ತರವಾಗಿತ್ತು. ಯುದ್ಧ ಮುಗಿತು, ಇನ್ನೇನು ಸುಧಾರಣೆ ಕಾಣಬೇಕು ಅನ್ನುವಷ್ಟರಲ್ಲೇ ಬೆಲೆ ಏರಿಕೆಯ ಬಿಸಿ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಖಾಸಗಿಯಲ್ಲಿ ಸುಲಿಗೆ ಆಗ್ತಾ ಇದೆ ಅಂತ ಸರ್ಕಾರಿ ಸ್ವಾಮ್ಯದ ಬಂಕ್ಗೆ ಬಂದರೆ ಇಲ್ಲೂ ದರ ಏರಿಕೆ. 59 ರೂಪಾಯಿದಿದ್ದು ಯುದ್ಧ ಶುರುವಾದ ಮೇಲೆ 95 ರೂಪಾಯಿಗೆ ಬಂದಿದೆ ಅಂತ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಆಟೋದವರು ಎಲ್ಲಿಗೆ ಹೋಗಬೇಕು, ಆಟೋ ಸೈಡ್ ಹಾಕಿ ಮನೆಯಲ್ಲೇ ಇರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 1.5 ತಿಂಗಳಿಗೆ ಗ್ಯಾಸ್ ಪ್ರಾಬ್ಲಮ್, ಅದರಲ್ಲಿ 56 ರೂಪಾಯಿ ಇದ್ದಿದ್ದು 95 ರೂಪಾಯಿ ಚಿಲ್ಲರೆ ಆಗಿದೆ. ಈ ಥರ ಇರುವಾಗ ನಮಗೆ ಗ್ಯಾಸು ಸಿಗ್ತಲ್ಲ, ರೇಟು ಜಾಸ್ತಿ ಆಗಿದೆ. ಪ್ರೈವೇಟ್ ಬಂಕ್ಗೆ ಹೋದರೆ ಒಂದು ಕಡೆ 108 ರೂಪಾಯಿ, ಒಂದು ಕಡೆ 130 ರೂಪಾಯಿ. ನಾವು ಯಾರು ಕೇಳ್ಕೊಳ್ಳೋಣ? ಅದೇ ನಿಲ್ಲಿಸ್ಬಿಡ್ಬೇಕು, ಇವಾಗ ಗಾಡಿನೇ ನಿಲ್ಲಿಸ್ಬಿಡ್ಬೇಕು ಅಂತ ಮಾಡಿರೋದಷ್ಟೇ. ಜೀವನನೇ ತುಂಬ ಕಷ್ಟ ಹೋಗದೆ. ಇವಾಗ ನೇಣು ಹಾಕೊಳ್ಳೋ ಪರಿಸ್ಥಿತಿ ಜನಕ್ಕೆ ಇವಾಗ ಆಟೋ ಡ್ರೈವರ್ಗಳಿಗೆ. ಇವಾಗ 250 ರೂಪಾಯಿಗೆ ಬಾಡಿಗೆ ಕೊಟ್ಟು 95 ರೂಪಾಯಿ ಗ್ಯಾಸ್ ಹಾಕಿಸಿ ಅಲ್ಲೇ ಬೀದಿಲೇ ಮನಿಗಬೇಕಷ್ಟೇ. ಇವಾಗ ಇನ್ನೇನು ಇಲ್ಲ, ಹಣೆ ಬರ ಇಷ್ಟೇ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಬೆನ್ನಲ್ಲೇ ದೇಶದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಗೃಹ ಬಳಕೆ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲೂ ಏರಿಕೆ ಭೀತಿ ಶುರುವಾಗಿದೆ. ಯುದ್ಧದ ನಡುವೆಯೂ ಚುನಾವಣಾ ಕಾರಣಕ್ಕೆ ಬೆಲೆ ಏರಿಕೆ ಮಾಡಿರದ ಸರ್ಕಾರ ಮೇ 4ರ 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಬೆಲೆ ಏರಿಕೆ ಮಾಡುತ್ತಾ ಎಂಬ ಅನುಮಾನ ಉಂಟಾಗಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಈ ಹಿಂದೆ $70 ಪ್ರತಿ ಬ್ಯಾರೆಲ್ಗೆ ಇತ್ತು, ಈಗ $120 ಪ್ರತಿ ಬ್ಯಾರೆಲ್ಗೆ ಹೆಚ್ಚಳವಾಗಿದೆ. ಕಚ್ಚಾ ತೈಲ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಸರ್ಕಾರ ಅಬಕಾರಿ ಸುಂಕವನ್ನು ತೈಲ ಕಂಪನಿಗಳಿಗೆ ವರ್ಗಾಯಿಸಿತ್ತು. ಆದಾಗ್ಯೂ ತೈಲ ಕಂಪನಿಗಳಿಗೆ ನಷ್ಟ ಆಗ್ತಾ ಇರೋ ಬಗ್ಗೆ ಮಾಹಿತಿ ಬಂದಿದೆ. ಹಾಗಾಗಿ ಅನಿವಾರ್ಯವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ ಹಲವು ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಗೃಹ ಬಳಕೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾದರೆ ಇನ್ನಷ್ಟು ಹೊರೆಯಾಗಲಿದೆ.
ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖಾ ತಂಡದಿಂದ ತನಿಖೆ ಆರಂಭಗೊಂಡಿದೆ. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತನಿಖಾ ತಂಡ ಪರಿಶೀಲನೆ ನಡೆಸಿತು. ಘಟನೆ ಹೇಗೆ ಆಯಿತು, ಯಾರ ನಿರ್ಲಕ್ಷ್ಯ ಅಂತ ಸಂಪೂರ್ಣ ಮಾಹಿತಿಯ ಸಂಗ್ರಹ ಮಾಡಿತು. ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ, ಜಿಬಿ ಅಧಿಕಾರಿಗಳು ಮತ್ತು ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ತನಿಖಾ ತಂಡ ನೋಟಿಸ್ ಅನ್ನು ಜಾರಿ ಮಾಡುವ ಸಾಧ್ಯತೆ ಇದೆ. 1 ವಾರದಲ್ಲಿ ವರದಿ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದು, ಇಂದಿನಿಂದಲೇ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಈ ನಡುವೆ ಆಸ್ಪತ್ರೆಯ ಸುತ್ತಮುತ್ತ ವ್ಯಾಪಾರಿಗಳ ತೆರವಿಗೆ ಜಿಬಿಎ ಮತ್ತು ಪೊಲೀಸ್ ಕಮಿಷನರ್ಗೆ ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ ಪತ್ರ ಬರೆದಿದೆ. ಆಸ್ಪತ್ರೆ ಗೋಡೆಗೆ ಟೆಂಟ್ ಹಾಕಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಮುಂದೆ ಅನಾಹುತ ಆಗೋದು ಬೇಡ, ತೆರವು ಮಾಡಿಸಿ. ಶಿಥಿಲಗೊಂಡಿರುವ ಗೋಡೆ ಇನ್ನೂ ಇದೆ, ಸಮಸ್ಯೆ ಆಗೋದು ಬೇಡ, ತೆರವು ಮಾಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಂದೆಡೆಗೆ ತನಿಖೆಗಿಳಿದಿರುವ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಹವಾಮಾನ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ಜಿಬಿಎ ಇಂಜಿನಿಯರ್ ಇಂದ ಮಾಹಿತಿಯನ್ನ ಕೇಳಿದ್ದಾರೆ. 2 ದಿನದ ಹಿಂದೆ ಸುರಿದ ರಣಮಳೆ ಬೆಂಗಳೂರಿನಲ್ಲಿ 10 ಜನರ ಪ್ರಾಣ ಕಸಿದಿತ್ತು. ಬೌರಿಂಗ್ ಆಸ್ಪತ್ರೆ ಬಳಿಯ ಅವಘಡ ಭಾರಿ ದುರಂತವನ್ನೇ ಸೃಷ್ಟಿ ಮಾಡಿತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಮ್ಮದಲ್ಲದ ತಪ್ಪಿಗೆ 7 ಅಮಾಯಕರು ಪ್ರಾಣ ಕಳ್ಕೊಂಡಿದ್ರು. ಇಷ್ಟೆಲ್ಲ ಅವಾಂತರವಾದ ಬಳಿಕವೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ದುರಂತ ನಡೆದ ಸ್ಥಳದಲ್ಲೇ ಮತ್ತೆ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. ದುರಂತದ ಬಳಿಕ ಇನ್ನೂ ಕೂಡ ಸ್ಥಳ ತೆರವು ಮಾಡಿಲ್ಲ. ಪರಿಣಾಮ ಗೋಡೆ ಕುಸಿದ ಜಾಗದಲ್ಲೇ ಮುತ್ತು ಮಾರಿಯಮ್ಮ ದೇವಾಲಯ ಕೂಡ ಇದ್ದು, ದೇವಾಲಯದ ಕೆಳಭಾಗ ಈಗಾಗಲೇ ಕುಸಿಯೋ ಹಂತಕ್ಕೆ ತಲುಪಿದೆ. ಮತ್ತೆ ಮಳೆಯಾದರೆ ಮತ್ತಷ್ಟು ಅನಾಹುತಕ್ಕೆ ಎಡೆ ಮಾಡಿಕೊಡುವಂತಾಗುತ್ತೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೂ ನೀರು ನುಗ್ಗುವ ಆತಂಕ ಇದೆ. ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡ ಹಾಗೆ ಕಾಣ್ತಾ ಇಲ್ಲ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಘಟನೆ ಆಗಿ 2 ದಿನ ಆಗ್ತಾ ಇದೆ. ಬಟ್ ಘಟನೆ ಆಗಿದ್ರೂ ಕೂಡ ಆದ ಬಳಿಕ ಒಂದಷ್ಟು ಕ್ರಮಗಳನ್ನು ಈ ಭಾಗದಲ್ಲಿ ಕೈಗೊಳ್ಳಬೇಕಿತ್ತು. ಇನ್ನೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನು ತೋರಿಸ್ತಾ ಇದ್ದೀನಿ. ರಸ್ತೆಯಲ್ಲಿ ಜನ ಓಡಾಟವನ್ನು ಮಾಡ್ತಾ ಇದ್ದಾರೆ. ಪ್ರದೇಶ ಹೇಗಿತ್ತು ಘಟನೆ ಆದಮೇಲೆ ಅನ್ನುವಂಥದ್ದನ್ನು ನೋಡೋದಕ್ಕಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ನೋಡುವಂಥದ್ದು, ಹೋಗುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇದೆ. ಬಟ್ ಆದರೆ ಈ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ಇನ್ನೂ ಕೂಡ ಮತ್ತೆ ಏನಾದರೂ ಮಳೆ ಆದರೆ ಮಣ್ಣು ಕುಸಿಯುವಂಥ ಆತಂಕ ಎದುರಾಗಿದೆ. ಅಷ್ಟೇ ಅಲ್ಲ, ಇದರ ಪಕ್ಕದಲ್ಲೇ ಇರುವಂತಹ ದೇವಾಲಯವೂ ಕೂಡ ಕುಸಿಯುವಂಥ ಆತಂಕ ಎದುರಾಗ್ತಾ ಇದೆ. ಸಿಎಂ ಬದಲಾವಣೆ ವಿಚಾರ ಕರ್ನಾಟಕದಲ್ಲಿ ದಿನಕ್ಕೊಂದು ಡೆಡ್ಲೈನ್ನೊಂದಿಗೆ ಸುದ್ದಿ ಆಗ್ತಾನೆ ಇದೆ. ಮೇ 15 ಅಂತಿಮ ಗಡುವು ಎಂಬೆಲ್ಲ ಹೇಳಿಕೆ ಬರ್ತಾ ಇವೆ. ಆದರೆ ಸಿಎಂ ಬದಲಾವಣೆ ಬಗ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ನಾವೆಲ್ಲ ತೀರ್ಮಾನ ಮಾಡ್ತೇವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನಾನು ಸೇರಿ ನಿರ್ಣಯ ಮಾಡ್ತೇವೆ. ಸಿಎಂ ಬದಲಾವಣೆ ಬಗ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಸಮಯ ನಿಗದಿಯಾಗದೆ ನಾನು ಹೇಗೆ ಹೇಳಲಿ ಅಂತ ಹೇಳಿದರು. ಬದಲಾವಣೆ ಆಗುತ್ತಾ ಇಲ್ಲ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ? ಸಮಯ ನಿಗದಿಯಾದ ಮೇಲೆ ನಾವು ಏನು ನಿರ್ಧಾರ ತೆಗೆದುಕೊಳ್ಬೇಕೋ ಅದನ್ನು ತಗೊಳ್ತೀವಿ. ಏನು ನಿರ್ಣಯ ತೆಗೆದುಕೊಂಡ್ರೆ ಪಕ್ಷಕ್ಕೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಚರ್ಚಿಸಿ ನಿರ್ಧರಿಸ್ತೀವಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ನಿರ್ಣಯ ತೆಗೆದುಕೊಳ್ತೀವಿ. ಅದನ್ನು ಎಲ್ಲರೂ ಬೆಂಬಲಿಸಬೇಕು ಅಂತ ಖರ್ಗೆ ಹೇಳಿದರು. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ರಾಹುಲ್ ಗಾಂಧಿ, ಖರ್ಗೆ ಅವರು ಏನೇ ಹೇಳಿದ್ರು ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. जो रोज उठ के बदलाव बदलाव बदलाव, इसका निर्णय हम तीनों मिलकर लेंगे. मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP ರಾಹುಲ್ ಗಾಂಧಿ. ನಾವು ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಕಾಂಗ್ರೆಸ್ ಮುಖಂಡನೊಬ್ಬ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಕೈಕೊಟ್ಟ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ನಡೆದಿದೆ. ಪುರಸಭೆ ಮಾಜಿ ಅಧ್ಯಕ್ಷ ಮದನ್ ರಾಜ್ ಪ್ರೀತಿಸಿ ಕೈಕೊಟ್ಟ ಆರೋಪಿ. ಪ್ರೀತಿ ನಂಬಿ ಮೋಸ ಹೋಗಿರುವ ಯುವತಿ ಈಗ ಮದನ್ ರಾಜ್ ವಿರುದ್ಧ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಂತ್ರಸ್ತ ಯುವತಿ ಮದನ್ ರಾಜ್ ಇಬ್ಬರು ಬಾಲ್ಯ ಸ್ನೇಹಿತರಾಗಿದ್ದು ಕಳೆದ 1-2 ವರ್ಷಗಳ ಹಿಂದೆ ಪ್ರೀತಿ ಬೆಳೆದಿದೆ. ಮದುವೆಯಾಗೋದಾಗಿ ನಂಬಿಸಿ ಮದನ್ ಸಂತ್ರಸ್ತ ಯುವತಿ ಜೊತೆ ಲೈಂಗಿಕ ಸಂಪರ್ಕ ಕೂಡ ಬೆಳೆಸಿದ್ದಾನೆ. ಇತ್ತೀಚೆಗೆ ಮದನ್ ರಾಜ್ ಬೇರೆ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ವಿಚಾರ ಸಂತ್ರಸ್ತೆಗೆ ತಿಳಿದಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ನಾವಿಬ್ರು ವಿಷ ಕುಡಿಯೋಣ, ಆಗ ಮನೆಯವರು ಒಪ್ಪುತ್ತಾರೆ ಅಂತ ಹೇಳಿದ್ದಾನೆ. ಹೀಗಾಗಿ ಸಂತ್ರಸ್ತ ಯುವತಿ ತನ್ನ ಮನೆಯಲ್ಲೇ ವಿಷ ಕುಡಿದಿದ್ದಾಳೆ. ಮದನ್ ವಿಷ ಕುಡಿದಿರಲಿಲ್ಲ. ಆಗ ಸಂತ್ರಸ್ತ ಯುವತಿ ಗಲಾಟೆ ಮಾಡಿದಾಗ ಆಕೆಯ ಸಂಪರ್ಕವನ್ನೇ ಕಡಿದುಕೊಂಡಿದ್ದಾನೆ. ಈಗ ಯುವತಿ ನನಗೆ ನಂಬಿಸಿ ವಂಚಿಸಿದ್ದಾನೆ ಅಂತ ದೂರು ದಾಖಲು ಮಾಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡಿರುವ ಟಿ ನರಸೀಪುರ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ರಾಮನಗರ ಮಕ್ಕಳ ಆಯೋಗ ಸಮಿತಿ ಸದಸ್ಯನ ಕಾಮಪುರಾಣ ಬಯಲಾಗಿದೆ. ಹಲವು ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆ ಹನಿಯೂರು ಚಂದ್ರೇಗೌಡನನ್ನ RR ನಗರ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯರ ಜೊತೆ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದ ಚಂದ್ರೇಗೌಡ ಬಳಿಕ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನಾನು ಪೊಲೀಸ್ ಅಧಿಕಾರಿ, ವಕೀಲ, ಮಾಧ್ಯಮ ಪ್ರತಿನಿಧಿ ಅಂತ ಬಿಂಬಿಸಿ ನಕಲಿ ID ಕಾರ್ಡ್ ಮಾಡಿಕೊಂಡು ಹಲವರಿಗೆ ಬೆದರಿಕೆ ಹಾಕ್ತಾ ಇದ್ದ. ಆರೋಪಿಯ ಮೊಬೈಲ್ನಲ್ಲಿ 20ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋ, ಫೋಟೋ ಪತ್ತೆಯಾಗಿದೆ. ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದ ಹನಿಯೂರು
ಚಂದ್ರೇಗೌಡ ಆಕೆಗೆ ನಾನು ಲೆಕ್ಚರರ್ ಅಂತ ಪರಿಚಯ ಮಾಡಿಕೊಂಡಿದ್ದ. ನನಗೆ ಡಿವೋರ್ಸ್ ಆಗಿದ್ದು ನಿನ್ನನ್ನು ಮದುವೆ ಆಗೋದಾಗಿ ನಂಬಿಸಿದ. ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಹೊಂದಿ ವಿಡಿಯೋ ಮಾಡಿಕೊಂಡಿದ್ದ. ಈ ವಿಡಿಯೋ ಇಟ್ಕೊಂಡು ಮಹಿಳೆಗೆ ಬೆದರಿಕೆ ಒಡ್ಡಿ 5 ಲಕ್ಷ ಹಣ ಕೂಡ ಪಡ್ಕೊಂಡಿದ್ದಾನೆ. ಒಮ್ಮೆ ಆತನ ಮೊಬೈಲ್ ಪರಿಶೀಲಿಸಿದ ದೂರುದಾರ ಮಹಿಳೆಗೆ ಹಲವು ಮಹಿಳೆಯರ ವಿಡಿಯೋ ಮತ್ತು ಚಾಟಿಂಗ್ ಪತ್ತೆಯಾಗಿತ್ತು. ನಂತರ ಆರ್ಆರ್ ನಗರ ಠಾಣೆಗೆ ಮಹಿಳೆ ದೂರು ನೀಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಚಂದ್ರೇಗೌಡನನ್ನು ಬಂಧಿಸಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಿವಾದ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಮನಗುಳಿ ಸಂಗನ ಬಸವ ಸ್ವಾಮೀಜಿ ವಿರುದ್ಧ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಹರಿಹಾಯ್ದು ವಿಡಿಯೋ ಮಾಡಿದ್ದಾರೆ. ಅದು ವೈರಲ್ ಆಗಿದೆ. ಕಳೆದ ಮಾರ್ಚ್ 11ನೇ ತಾರೀಕು ನಡೆದಂತಹ ಸಭೆಯಲ್ಲಿ ಮನಗುಳಿ ಸ್ವಾಮೀಜಿ ವಿರುದ್ಧ ಬಾವಿ ಬೆಟ್ಟಪ್ಪ ವಾಗ್ದಾಳಿ ನಡೆಸಿದ್ರು. ಮನಗುಳಿ ಸ್ವಾಮೀಜಿಗೆ ಸರಿಯಾಗಿ ಚಡ್ಡಿ ಹಾಕೊಳಕ್ ಬರಲ್ಲ, ಪಂಚೆ ಉಡಕ್ ಬರಲ್ಲ. ಸಿದ್ಧಲಿಂಗ ಸ್ವಾಮೀಜಿ ನಂತರ ಹರಿಹರ ಪೀಠಕ್ಕೆ ಕರೆತರೋಕೆ ಹೋಗಿದ್ವಿ. ವಯಸ್ಸಾದವರು ಅಲ್ಲಿವರೆಗೂ ಹೋದ್ರು, ಆತ ಎದ್ದು ಬರಲಿಲ್ಲ. ನಿಮ್ಮನ್ನ ಪಟ್ಟಕ್ಕೆ ತರ್ತೇವೆ, ಕಾಶಿಗೆ ಹೋಗ್ಬೇಕಾಗುತ್ತೆ ಅಂದ್ರೆ ನಾನು ಹೋಗೋದಿಲ್ಲ, ನನಗೆಲ್ಲ ಗೊತ್ತಿದೆ ಅಂದ್ರು. ಹಿಂಗೆ ಆ ಸ್ವಾಮೀಜಿ ಅಂತ ಸಭೆಯಲ್ಲಿ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಕಳೆದ 27ನೇ ತಾರೀಕು ನಡೆಯುವ ಲೆಕ್ಕ ಕೊಡುವ ಕಾರ್ಯಕ್ರಮಕ್ಕೆ ಟ್ರಸ್ಟಿಗಳ ಪರವಾಗಿ ಆಗಮಿಸಿದ್ದ ಮನಗುಳಿ ಸ್ವಾಮೀಜಿ ಮುಂದಿನ ಪೀಠಾಧಿಪತಿಯಾಗುವ ಇಂಗಿತ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಮನಗುಳಿ ಸ್ವಾಮೀಜಿ ವಿರುದ್ಧ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಹರಿಹಾಯ್ದಿದ್ದಾರೆ. ಚಿನ್ನ ಬೆಳ್ಳಿ ದರ ಹೆಚ್ಚಾಗ್ತಾ ಇದ್ದ ಹಾಗೆ ಕಳ್ಳರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಚಿನ್ನಾಭರಣದ ಅಂಗಡಿಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಬೆಂಗಳೂರು ನಗರದ 8ನೇ ಮೈಲಿಯ ಹಾವನೂರು ಬಳಿ ಇರುವ ಎಂಬಿ ಜ್ಯುವೆಲ್ಲರ್ಸ್ ನಲ್ಲಿ ಕಳ್ಳತನ ಆಗಿದೆ. ಗೋಡೆ ಕೊರೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದಾರೆ. 2 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗೋಡೆ ಕೊರೆದು 1,20,00,000 ಬೆಲೆ ಬಾಳುವ 70 ಕೆಜಿ ಬೆಳ್ಳಿ ವಸ್ತು ಕಳ್ಳತನ ಮಾಡಲಾಗಿದೆ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆನೆ ತುಳಿತಕ್ಕೆ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಕೇರಳದ ಎರ್ನಾಕುಳಂನ ಅಂಗಮಾಲಿಯಲ್ಲಿ ನಡೆದಿದೆ. ಆನೆಯನ್ನ ಕರೆತಂದಿದ್ದ ವಾಹನ ಚಾಲಕ ವಿಷ್ಣು ಆನೆಯ ತುಳಿತಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆನೆಯ 2ನೇ ಮಾವುತ ಪ್ರದೀಪ್ಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂಗಮಾಲಿ ಮಹಾವಿಷ್ಣು ದೇಗುಲದ ಜಾತ್ರೆಗೆ ಮಯ್ಯನಾಡ್ ಪಾರ್ಥಸಾರಥಿ ಎಂಬ ಆನೆಯನ್ನ ಕರೆತರಲಾಗಿತ್ತು. ಈ ವೇಳೆ ಮದವೇರಿದ ಆನೆ ಸಿಕ್ಕ ಕಡೆ ದಾಳಿಗೆ ಮುಂದಾಯಿತು. ದೇವಸ್ಥಾನದ ಬಳಿ ಪಾರ್ಕ್ ಮಾಡಿದ್ದ ಕಾರು ಬೈಕ್ಗಳನ್ನು ಜಖಂಗೊಳಿಸಿತು. ಮದವೇರಿದ ಆನೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಟ್ಟರು. ಸಿಕ್ಕ ಕಡೆಗೆ ನುಗ್ಗಿದ ಆನೆಯಿಂದಾಗಿ ಭಕ್ತರು ಭಯಭೀತಗೊಂಡರು. ದೇವಸ್ಥಾನದ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಜನರನ್ನ ಚದುರಿಸಿ ದೊಡ್ಡ ಮಟ್ಟದ ಅನಾಹುತವನ್ನ ತಪ್ಪಿಸಿದ್ರು. ಅಂತಿಮವಾಗಿ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾದರು.